ಡಿನ್ನರ್ ಹೆಸರಲ್ಲಿ ದಲಿತ ಸಚಿವರು ಶಾಸಕರ ಸಭೆ ಒಳ ಮೀಸಲಾತಿ ಬಗ್ಗೆ ಚರ್ಚೆ ಮಾಡಿದ್ರು. ಸಭೆ ಬಳಿಕ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆ. ರೇಪ್ ಕೇಸ್ನಲ್ಲಿ ಪ್ರಜ್ವಲ್ಗೆ ಜೀವಾವಧಿ ಶಿಕ್ಷೆ, 11 ಲಕ್ಷ ರೂಪಾಯಿ ದಂಡ ವಿಧಿಸಿದ ವಿಶೇಷ ಕೋರ್ಟ್. ಇಂದಿನಿಂದ ಸೆರೆವಾಸದ ಹೊಸ ಲೆಕ್ಕ ಶುರು. ಅತ್ಯಾಚಾರ ಸಂತ್ರಸ್ತೆಗೆ 7 ಲಕ್ಷ ರೂಪಾಯಿ ಪರಿಹಾರ, ಜನಪ್ರತಿನಿಧಿಗಳ ಕೋರ್ಟಿನ ಮಹತ್ವದ ಆದೇಶ. ಕೈ ಮುಗಿದು ಪರಪ್ಪನ ಅಗ್ರಹಾರಕ್ಕೆ ಹೋದ ಮಾಜಿ ಸಂಸದ. ಪ್ರಜ್ವಲ್ ಕೇಸ್ ತನಿಖೆ ವೇಳೆ ಒತ್ತಡ ಬಂದಿಲ್ಲ. ಕೊನೆ ಉಸಿರು ಇರೋ ತನಕ ಪ್ರಜ್ವಲ್ ಹೊರ ಬರುವಂತಿಲ್ಲ. ಎಸ್ಐಟಿ ಮುಖ್ಯಸ್ಥ ಬಿಕೆ ಸಿಂಗ್ ಹೇಳಿಕೆ. ಧರ್ಮಸ್ಥಳದಲ್ಲಿ 5ನೇ ದಿನದ ಕಾರ್ಯಾಚರಣೆ. 9, 10ನೇ ಪಾಯಿಂಟ್ನಲ್ಲಿ ಪತ್ತೆಯಾಗದ ಕಳೆಬರಹ. ಶೋಧ ಕಾರ್ಯ ಅಂತ್ಯಗೊಳಿಸಿದ ಎಸ್ಐಟಿ ಟೀಮ್.